ಶ್ರೀರಾಮ ಹಿಂದೂ ಅಲ್ಲ ಮುಸ್ಲಿಂ ಅಂತಂದು ಹೇಳಿದ್ರು. ಅವ್ರ ಸರ್ನೇಮ್ ಏನಿದೆ ಅಂತ ನೋಡ್ರಿ, ಇದು ಕಾಂಗ್ರೆಸ್ಸಿನ ಫ್ರೆಂಡ್ಲಿ ಪಾರ್ಟಿಗಳೇನಿದ್ದಾವಲ್ಲ, ಇವ್ರಿಗೆ ಹಿಂದೂ ದೇವತೆಗಳ ಬಗ್ಗೆ ಅಪಮಾನ ಮಾಡೋದು, ಬೈಯೋದು ಅಂತಂದ್ರೆ ಇವ್ರಿಗೊಂದು ಫ್ಯಾಷನ್ ಆಗ್ಯದ ಮುಸ್ಲಿಂ ತುಷ್ಟೀಕರಣಕ್ಕಾಗಿ. ಹಾಗಾಗಿ ಈಗ ಅವ್ರ ಮೇಲೆ ಮಮತಾ ಬ್ಯಾನರ್ಜಿ ಆ್ಯಕ್ಷನ್ ಏನು ತೊಗೋತಾರೆ, ಇದು ನನ್ನ ಪ್ರಶ್ನೆ ಅದ. ಇದು ಅತ್ಯಂತ ನಿಂದನೀಯ. ಇದು ಅವ್ರೇನು ಆ್ಯಕ್ಷನ್ ತೊಗೋತಾರೆ ಅನ್ನೋದು ಅವ್ರು ಸ್ಪಷ್ಟಪಡಿಸ್ಬೇಕು. ಎರಡನೇದು, ರಾಹುಲ್ ಗಾಂಧಿ ಮೊಹಬ್ಬತ್ ಕಾ ದುಕಾನ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ನಫರತ್ ಕಾ ಅಜೆಂಡಾ ನಡೆದು ಮೊಹಬ್ಬತ್ ಕಾ ದುಕಾನ್ ರಾಹುಲ್ ಗಾಂಧಿದು, ಮೊಹಬ್ಬತ್ ಕಾ ದುಕಾನ್ ರಾಹುಲ್ ಗಾಂಧಿ ಅಜೆಂಡಾ ಅಂತ ರಾಹುಲ್ ಗಾಂಧಿ ಸ್ಲೋಗನ್ನು. ಇಲ್ಲಿ ನಫರತ್ ಕಾ ಅಜೆಂಡಾ, ದ್ವೇಷ ಭಾಷಣದೊಳಗೆ ತಮ್ಮ ವಿರುದ್ಧ ಅಭಿಪ್ರಾಯ ಹೇಳೋರಿಗೆ ಅವ್ರನ್ನ ಸಿಕ್ಕಾಕಿಸ್ಕೊಳ್ಳಿಕ್ಕೆ. ಈಗ ನೀವು ಅದರದ್ದು ಇಷ್ಟು ವೇಗದ ಬಿಲ್ ಅದು. ನೀವು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತು ಸಿದ್ದರಾಮಯ್ಯನವ್ರದ್ದು ನಫರತ್ ಬಗ್ಗೆ ಮಾತಾಡಿದರೂ ಸಹಿತ ಈ ಮೊಹಬ್ಬತ್ ಕಾ ಅಜೆಂಡಾ ಅಡ್ಡು ಬರ್ಬೋದು ಇದು. ಹಾಗಾಗಿ ರಾಹುಲ್ ಗಾಂಧಿ ಬೇರೆದವ್ರಿಗೆ ಹೇಳ್ತಾರಂದ್ರೆ ಎಲ್ಲೇನು ಮಾಡಿಲ್ಲ, ಮಾಡೋದ ನಫರತ್ ಕಾ ಅಜೆಂಡಾ, ಮೊಹಬ್ಬತ್ ಕಾ ದುಕಾನ್. ಇವರಿಬ್ಬರು ನಡುವೆ ಮೊಹಬ್ಬತ್ ಏರ್ಪಡಿಸಿಲ್ಲ ಅವರು, ಗಾಯಬಾಗಿಬಿಟ್ಟದ ಅದು ಮೊಹಬ್ಬತ್. ಆ ಮೊಹಬ್ಬತ್ ಇಲ್ಲಿ ಬಂದು ಒಂದು ಸ್ವಲ್ಪ ಮಾಡಂತ ಹೇಳ್ಬೇಕು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಪೂರಾ ಆಡಳಿತ ಯಂತ್ರ ಸ್ಥಗಿತಗೊಂಡದು. ಇವತ್ತು ವಿ ಆರ್ ಸುದರ್ಶನ್ ಕಾಂಗ್ರೆಸ್ ಪಾರ್ಟಿ ಒಳಗೆ ಇದ್ದರು, ಅವರು ವಿಧಾನಸಭೆ ಸಭಾಪತಿಯಾಗಿದ್ದರು. ಅವ್ರು ತಲೆ ಕೆಟ್ಟ ಒಂದು ಪತ್ರ ಬರೆದಾರೆ, ಇವರಿಬ್ಬರನ್ನ ಸರಿ ಮಾಡಿರಿ, ನಾವು ಹಾಳಾಗಿ ಹೋಗ್ತದೆ ನಮ್ಮ ರಾಜ್ಯ ಅಂಥೇಳಿ. ಆದರೆ ಅಲ್ಲಿ ಹೋಗಿ ನಫರತ್ ಕಾ ಅಜೆಂಡಾ ನಡೆಸ್ಯಾರ ಅವರು. ಭಾರತದ ವಿರುದ್ಧ ನಫರತ್ ಕಾ ಅಜೆಂಡಾ ಶುರುವಾಗ್ಯದ ಅವ್ರದ್ದು. ಜಪಾನ್ಗೆ ಹೋಗಿ ಅಲ್ಲಿ ಬೈಯೋದು, ಭಾರತ ವಿರೋಧಿಗಳನ್ನು ಭೇಟಿಯಾಗೋದು, ಭಾರತ ವಿರೋಧಿಗಳನ್ನು ಎಲ್ಲಿ ಹೋದ ನೋಡ್ರಿ, ಜಾರು ಚೋರಸನ್ನು ಇವ್ರನ್ನ ಭೇಟಿ ಆಗ್ತಿರ್ತಾರೆ ಅವರು. ಭಾರತ ದೇಶದ ಪರವಾಗಿರುವಂಥ ಇಂಟರ್ನ್ಯಾಷನಲ್ ಲೀಡರ್ ಒಟ್ಟು ಕಣ್ಣಿಗೆ ಕಾಣೋದಿಲ್ಲ ಅವರಿಗೆ. ಮತ್ತು ಅಲ್ಲಿ ಹೋಗೋದು ಭಾರತದೊಳಗೆ ಮ್ಯಾನುಫ್ಯಾಕ್ಚರಿಂಗ್ ನಡೆದ. ನಾ ಕೇಳೋದು, ಭಾರತದಾಗ ಮ್ಯಾನುಫ್ಯಾಕ್ಚರಿಂಗ್ ನಡೆದಿಲ್ಲ ಅಂತ ಹೇಳ್ತಾರಲ್ಲ, ಭಾರತದಾಗ ನೀವಿದ್ದಾಗ 60 ವರ್ಷ ನಿಮ್ಮದೇನದ. ಈಗ ಮ್ಯಾನುಫ್ಯಾಕ್ಚರಿಂಗು FDI ಹಿಡ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ಯದ. ಎಕ್ಸ್ಪೋರ್ಟು 412-13 ಬಿಲಿಯನ್ ಡಾಲರ್ ಇತ್ತು ಅವ್ರ ಅವಧಿಯೊಳಗೆ 10 ವರ್ಷದಾಗ. ನಮ್ಮ ಅವಧಿ ಒಳಗೆ $820 ಬಿಲಿಯನ್ ಆಗ್ಯದ. ಮತ್ತು ಇವ್ರಿಗೆ ಬುದ್ಧಿಗಿದ್ದು ಬೇಕು ಬೇಡ. ಅಲ್ಲಿ ಹೋಗಿ ಆಗಿಲ್ಲ ಅಂತಂದ್ರೆ, ನೀವು ಮೊದಲು ಇದನ್ನು ಪೂರಾ ವ್ಯವಸ್ಥೆಯನ್ನು ಹದಗೆಡಿಸಿಟ್ಟಿದ್ರಿ. ಮೋದಿಯವರು ಮೊದಲಿನ 5 ವರ್ಷದೊಳಗೆ ಎಲ್ಲ ಸರಿಪಡಿಸಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಿ ನಮ್ಮ ಸಣ್ಣ ಉದ್ಯಮಿಗಳಿಗೂ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ನಡೆಯೋದು. ಬಾಂಗ್ಲಾದೇಶದೊಳಗೆ ಸರ್